ನೇಪಾಳ ಮತ್ತು ಟಿಬೆಟ್ ಗಡಿ ಪ್ರದೇಶದಲ್ಲಿ ಸಂಭವಿಸಿರುವ ಭೀಕರ ಜಲಪ್ರಳಯವು ತೀವ್ರ ಆತಂಕವನ್ನ ಸೃಷ್ಟಿಸಿದೆ. ಕಣ್ಣೆದುರೇ ಎತ್ತರದ ಕಟ್ಟಡಗಳು ಹಾಗೂ ಬೃಹತ್ ಸೇತುವೆಗಳು ನೀರಿನ ರಭಸಕ್ಕೆ ಕುಸಿದು ಬೀಳುತ್ತಿರುವ ಕರಾಳ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಆಗಸ್ಟ್ 26ರ ಬೆಳಗಿನ ಜಾವ ಸಂಭವಿಸಿದ ಈ ದುರಂತದ ವಿಸ್ತೃತ ವರದಿ ಇಲ್ಲಿದೆ ನೋಡಿ. ಹೌದು, ಬೋಟೆ ಕೋಶಿ ನದಿ ಪಾತ್ರದಲ್ಲಿ ಉಂಟಾದ ಅನಿರೀಕ್ಷಿತ ಪ್ರವಾಹದಿಂದಾಗಿ ಭಾರಿ ಅನಾಹುತ ಸಂಭವಿಸಿದೆ. ಕ್ಷಣಾರ್ಧದಲ್ಲಿ ನುಗ್ಗಿ ಬಂದ ನೀರು, ಕೆಸರು ಮತ್ತು ಬೃಹತ್ ಅವಶೇಷಗಳು ವಸತಿ ಪ್ರದೇಶಗಳು, ವಾಹನಗಳು ಹಾಗೂ ಸಂಪರ್ಕ ಸೇತುವೆಗಳನ್ನ ಕೊಚ್ಚಿಕೊಂಡು ಹೋಗಿವೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಟಿಬೆಟ್ ಭಾಗದಲ್ಲಿ ಸಂಭವಿಸಿದ ಭೂಕುಸಿತ ಅಥವಾ ಹಿಮಪಾತದಿಂದಾಗಿ ನೀರಿನ ಹರಿವು ಏಕಾಏಕಿ ಹೆಚ್ಚಾಗಿದೆ. ಬೋಟೆ ಕೋಶಿ ನದಿಯ ಮೂಲಕ ಹರಿದ ನೀರು ನಂತರ ತ್ರಿಶೂಲಿ ನದಿ ವ್ಯವಸ್ಥೆಗೂ ಪ್ರವೇಶಿಸಿದ್ದು ನೇಪಾಳದ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಹಾನಿಯನ್ನ ಉಂಟು ಮಾಡಿವೆ. ಇನ್ನು ರಸ್ತೆಗಳು, ಸೇತುವೆಗಳು ಮತ್ತು ಪ್ರಮುಖ ಜಲ ವಿದ್ಯುತ್ ಯೋಜನೆಗಳು ಸಂಪೂರ್ಣ ಧ್ವಂಸಗೊಂಡಿವೆ. ಈ ದುರಂತದಲ್ಲಿ ನೇಪಾಳ ಪೊಲೀಸರು ಇದುವರೆಗೆ 157 ಮಂದಿ ಮೃತಪಟ್ಟಿರುವುದನ್ನ ಅಧಿಕೃತವಾಗಿ ದೃಢಪಡಿಸಿದ್ದು 106 ಮಂದಿ ಇನ್ನೂ ಕಣ್ಮರೆಯಾಗಿದ್ದಾರೆ. ಚೀನಾದ ಗೈರಾಂಗ್ ಕೌಂಟಿಯಲ್ಲೂ 3 ಸಾವನ್ನಪ್ಪಿದ್ದು 265ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಅಂತ ವರದಿಯಾಗಿದೆ. ಈ ದುರಂತವು ಭಾರತೀಯರ ಮೇಲೂ ತೀವ್ರ ಪರಿಣಾಮವನ್ನ ಬೀರಿದೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ತೆರಳಿದ್ದ ಕನಿಷ್ಠ 133 ಮಂದಿ ಭಾರತೀಯರು ಹಾಗೂ 37 ಅನಿವಾಸಿ ಭಾರತೀಯರು ಸೇರಿದಂತೆ 106 ಯಾತ್ರಿಕರು ನಾಪತ್ತೆಯಾಗಿದ್ದಾರೆ. ಗಡಿ ಭಾಗದಲ್ಲಿ ಸಂಪರ್ಕ ಕಡಿತಗೊಂಡಿರುವುದರಿಂದ ನಾಪತ್ತೆಯಾಗಿರುವವರ ಪತ್ತೆ ಕಾರ್ಯಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ. ಸದ್ಯ ನೇಪಾಳ ಸೇನೆ ಮತ್ತು ವಿಪತ್ತು ನಿರ್ವಹಣಾ ಪಡೆಗಳು ಹೆಲಿಕಾಪ್ಟರ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಿವೆ. ಪರಿಸ್ಥಿತಿಯ ಗಂಭೀರತೆಯನ್ನ ಪರಿಗಣಿಸಿ ಭಾರತ ಸರ್ಕಾರವು ಕೂಡ ತಕ್ಷಣವೇ ಸ್ಪಂದಿಸಿದ್ದು ಮೊದಲ ಹಂತದ ಪರಿಹಾರ ಸಾಮಗ್ರಿಗಳನ್ನ ನೇಪಾಳಕ್ಕೆ ಕಳುಹಿಸಿಕೊಟ್ಟಿದೆ. ಪ್ರವಾಹದ ನೀರು ಸಂಪೂರ್ಣವಾಗಿ ಇಳಿದ ನಂತರವಷ್ಟೇ ನಷ್ಟದ ನಿಜವಾದ ಚಿತ್ರಣ ಹೊರಬರಲಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ.